ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ 333 ರೂಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ನಾನು ಯಾವಾಗೆಲ್ಲ 333 ರೂಪೀಸ್ ಆಫರ್ ಇದೆ ಅಂತ ಹೇಳ್ತೀನಿ, ಖಂಡಿತ ಅವತ್ತೊಂದು ದಿನ 333 ಆಫರ್ಸ್ ಖಂಡಿತ ರನ್ನಿಂಗ್ ಅಲ್ಲಿ ಇರುತ್ತೆ. ಸೊ ತುಂಬಾ ಜನ 333 ಆಫರ್ ಮುಗಿದ್ಮೇಲೆ ಬಂದು 333 ರೀಡಿಂಗ್ ಇಲ್ವಾ ಅಂತ ಕೇಳ್ತೀರಾ. ಗೈಸ್ ನಾನು ಯಾವಾಗೆಲ್ಲ ರೀಡಿಂಗ್ಸ್ ಇದೆ ಅಂತ ಹೇಳ್ತೀನಿ, ಖಂಡಿತ ಅವತ್ತೊಂದು ದಿನ ನೀವು ಫ್ರೀ ಮಾಡ್ಕೊಂಡು ಅಟ್ ಎನಿ ಕಾಸ್ಟ್ ನೀವು ರೀಡಿಂಗ್ಸ್ ನ ತಗೊಳ್ಳಿ. ಯಾಕಂತಂದ್ರೆ ನೋಡಿ, ಸಮ್ ಟೈಮ್ಸ್ ಆಫರ್ ಕೊಟ್ಟಿದ್ದಾಗ ತುಂಬಾ ಜನ ಕಾಲ್ಸ್ ಮಾಡ್ತಾರೆ, ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡಿರ್ತಾರೆ, ಅದ್ರ ನೆಕ್ಸ್ಟ್ ಗೆ ಸ್ಲಾಟ್ ರೆಡಿ ಇರುತ್ತೆ, ಅವಾಗ ನೀವು ತಗೊಳಕ್ ರೆಡಿ ಇರಲ್ಲ. ಸೊ ಯೋಚನೆ ಮಾಡಿ ರೀಡಿಂಗ್ಸ್ ತಗೊಳ್ಳಿ. ಬಟ್ 333 ರೂಪೀಸ್ ಇವತ್ತು ಖಂಡಿತ ಆಫರ್ ನಡೀತಾ ಇದೆ. ಸೊ ಎಷ್ಟು ಜನ ಆದ್ರೂ ಕಾಲ್ ಮಾಡಿ, ಎಷ್ಟು ಜನ ಆದ್ರೂ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡ್ಕೋಬಹುದು. ಎಲ್ಲರಿಗೂ ಇವತ್ತೇ ರೀಡಿಂಗ್ ಸಿಗತ್ತೆ. ಓಕೆ, ಸೊ ಎಸ್ ಗೈಸ್, ಸೊ ಈ ಒಂದು ವಿಡಿಯೋ 333 ರೂಪೀಸ್ಗೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಸರ್ಪಾರ್ ಸಿಚುಯೇಷನ್, ಎಕ್ಸ್ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 ರೂಪೀಸ್ ನ ನೀವು ಬುಕ್ ಮಾಡ್ಕೊಳ್ಳಿ. ಥ್ರೂ ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಸಿಗತ್ತೆ. ಓಕೆ, ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ದಟ್ ಈಸ್, ನಮ್ಮ ವ್ಯಕ್ತಿ ಬಿಟ್ಟೋಗಿದ್ದಾರೆ, ಬ್ರೇಕಪ್ ಆಗಿದೆ, ತುಂಬಾ ಲಾಂಗ್ ಟೈಮ್ ಇಂದ ಬ್ರೇಕಪ್ ಆಗಿದೆ. ಸೊ ನಮ್ಮನ್ನ ಬಿಟ್ಟು ಅವರು ಸಂತೋಷವಾಗಿದ್ದಾರಾ, ಖುಷಿಯಾಗಿದ್ದಾರ, ಅವ್ರಿಗೆ ಕರ್ಮ ಸಿಕ್ಕಿಲ್ವಾ, ಕರ್ಮದಲ್ಲಿ ಅವ್ರಿಗೆ ಪಶ್ಚಾತ್ತಾಪ ಪಡ್ತಾ ಇದಾರ, ಅವ್ರಿಗೆ ಕರ್ಮ ಯಾವ ತರ ಇದೆ, ಕರ್ಮ ಸಿಕ್ಕಿದ್ಯಾ ಸಿಕ್ಕಿಲ್ವಾ, ನಮಗ್ ನ್ಯಾಯ ಸಿಗಬೇಕು, ಯಾರೆಲ್ಲ ವೆಯ್ಟ್ ಮಾಡ್ತಾ ಇದಾರ, ಕರ್ಮದಲ್ಲಿ ನಿಮ್ಮ ಪಾರ್ಟ್ನರ್, ನಿಮ್ಮ ಎಕ್ಸ್ ಪರ್ಸನ್, ವಾಟ್ ಎವರ್ ಪಶ್ಚಾತ್ತಾಪ ಆಗ್ತಾ ಇದೆಯಾ ಅಂತ ಕೇಳಿದಿರಾ. ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್. ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ದಾರೆ. ನಾವು ತುಂಬಾ ಮೋಸ ಹೋಗಿದ್ದೀವಿ, ಆ ಒಂದು ಮೋಸ ಮಾಡುವಂತ ವ್ಯಕ್ತಿಗೆ ಕರ್ಮ ಸಿಕ್ಕಿದ್ಯಾ, ಕರ್ಮದಿಂದ ಅವ್ರಿಗೆ ಪಶ್ಚಾತ್ತಾಪ ಆಗಿದ್ಯಾ ಅಂತ ತಿಳಿಸ್ಕೊಡಿ ಅಂತ ಕೇಳಿದೀರಾ. ಸೊ ಫೈನಲ್ ಆಗಿ ಈ ಒಂದು ವಿಡಿಯೋ ಫುಲ್ ನೋಡಿ ನಿಮ್ಗೆ ಆನ್ಸರ್ ಸಿಗತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ನೋಡೋಣ ನಿಮ್ಗೆ ಮೋಸ ಮಾಡಿ ಹೋಗಿರೋಂತ ವ್ಯಕ್ತಿಗೆ ಕರ್ಮ ಸಿಕ್ಕಿದ್ಯಾ, ಪಶ್ಚಾತ್ತಾಪ ಆಗ್ತಿದ್ಯಾ ಅನ್ನೋದನ್ನ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. Oh my god. 10 of Pentacles ಇದೆ, Justice, okay, 3 of Wands, King of Cups, 4 of Swords, bottom of the card 4 of Pentacle. Okay, ಸೊ ಗೈಸ್, ನಿಮ್ಗೆ ಮೋಸ ಮಾಡಿ ಹೋದಂತ ವ್ಯಕ್ತಿಗೆ ಕರ್ಮ ಸಿಕ್ಕಿದ್ಯಾ, ಪಶ್ಚಾತ್ತಾಪ ಆಗ್ತಾ ಇದೆಯಾ, ಅವ್ರಿಗೆ ರಿಗ್ರೆಟ್ ಫೀಲ್ ಆಗ್ತಿದ್ಯಾ, ಗಿಲ್ಟ್ ಫೀಲ್ ಆಗ್ತಿದ್ಯಾ, ಇಗ್ನೋರ್ ಮೈ ಡಾಗ್. ಓಕೆ, ಸೊ 10 ಆಫ್ ಪೆಂಟಿಕಲ್ಸ್ ಇದೆ. ಸೊ ಖಂಡಿತವಾಗ್ಲೂ ನಿಮ್ಮ ಪಾರ್ಟ್ನರ್ಗೆ ಕರ್ಮ ಸಿಕ್ಕಿದೆ, ಕರ್ಮದಲ್ಲಿ ಅವ್ರಿಗೆ ಪಶ್ಚಾತ್ತಾಪ ಆಗ್ತಾ ಇದೆ, ರಿಗ್ರೆಟ್ ಅಂತೂ ಖಂಡಿತ ಆಗ್ತಾ ಇದೆ, ಗಿಲ್ಟ್ ಇಂದ ಇದ್ದಾರೆ. ಯಾಕೆಂತಂದ್ರೆ ಈ ಒಂದು ವ್ಯಕ್ತಿ ನಿಮಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ನಿಮ್ಗೆ ತುಂಬಾನೇ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ನಿಮಗೆ ದುಡ್ಡು ವಾಪಸ್ ಕೊಡದೆ, ನಿಮ್ಮ ಮಾನ ಮರ್ಯಾದೆ ಆಚೆ ಹಾಕಿ, ಅನುಮಾನ ಪಟ್ಟು, ಅವಮಾನ ತುಂಬಾ ಮಾಡಿದ್ದಾರೆ. ಇವರಿಂದ ನಮಗೆ ತುಂಬಾ ಮೋಸ ಆಗಿದೆ. ಸೊ ಅವರು ತಪ್ಪಿದ್ರು, ನಿಮ್ದೇ ತಪ್ಪು ಅಂತ ಪ್ರತಿಯೊಬ್ಬರ ಹತ್ರನು ಹೇಳಿ ಅದನ್ನ ನಂಬಿಸಿ ನಿಮ್ಮನ್ನ ಎಲ್ಲಾರ ಹತ್ರನು ಅವಮಾನ ಮಾಡೋ ಹಾಗೆ ಆಗಿ ಡೆಫಿನೆಟ್ಲಿ ನಿಮ್ಮಿಂದ ಆ ಒಂದು ವ್ಯಕ್ತಿಗೆ ಏನೋ ಪ್ರಾಬ್ಲಮ್ ಆಗಿಲ್ಲ, ಬಟ್ ಎಲ್ಲಾನು ಅವರಿಂದ ನಿಮಗಾಗಿದೆ. ಇದೆಲ್ಲ ಡ್ಯಾಮೇಜ್ ಅವ್ರು ಏನ್ ಮಾಡಿದ್ದಾರೆ, ಏನ್ ಅಪಪ್ರಚಾರ ಮಾಡಿದ್ದಾರೆ ನಿಮ್ಮ ವಿಚಾರವಾಗಿ, ಖಂಡಿತವಾಗ್ಲೂ ದೇ ಆರ್ ಪೇಯಿಂಗ್ ದೇರ್ ಓನ್ ಕರ್ಮ. ಖಂಡಿತ ಕರ್ಮ ಸಿಕ್ಕಿದೆ. ಕರ್ಮದಲ್ಲಿ ಯಾರು ಕೂಡ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಸೊ ಅದೇ ಹೇಳ್ತೀವಿ ನೋಡಿ, ಯಾರಿಗಾದ್ರೂ ಮೋಸ ಮಾಡಕ್ಕಿಂತ ಮುಂಚೆ ಅವ್ರ ಹತ್ರ ಹಣ ಪಡ್ಕೊಂಡು ಅದನ್ನ ಕೊಡಕ್ಕೆ ಸತಾಯಿಸಿದ್ರೆ, ಅಥವಾ ನಂಬಿಕೆ ದ್ರೋಹ ಮಾಡಿದ್ರೆ, ಅಥವಾ ಪ್ರೀತಿ ಮಾಡಿ ಮೋಸ ಮಾಡಿದ್ರೆ, ಖಂಡಿತ ಇಂಥವ್ರಿಗೆ ಕರ್ಮ ಇಲ್ಲಿಂದ ಇಲ್ಲಿಗೆ ಸಿಗತ್ತೆ. ಕರ್ಮ ಲೇಟ್ ಆಗಿ ಸಿಗ್ಬೋದು, ಡಿಲೇ ಆಗ್ಬೋದು ಕರ್ಮ ಸಿಗಕ್ಕೆ, ಬಟ್ ಡೆಫಿನೆಟ್ಲಿ ಅವ್ರು ಏನ್ ಕರ್ಮ ಮಾಡಿದ್ದಾರೆ ಅದೆಲ್ಲದಕ್ಕೂ ಅವ್ರು ಪೇ ಮಾಡ್ಲೇಬೇಕು, ಅವ್ರು ಸಾಯೋದ್ರ ಒಳಗಡೆ. ಓಕೆ, ಬಟ್ ಈ ಒಂದು ವ್ಯಕ್ತಿಗೆ ಅವ್ರಿಗೆ ಕರ್ಮ ಫೇಸ್ ಮಾಡ್ತಿದ್ದಾರೆ, ಅವ್ರಿಗೆ ಕರ್ಮದಲ್ಲಿ ಅವರು ಎಲ್ಲಾನು ಅನುಭವಿಸ್ತಾ ಇದ್ದಾರೆ, ಬಟ್ ಆಚೆಗಡೆ ನನ್ಗೇನು ಪ್ರಾಬ್ಲಮೇ ಇಲ್ಲ ಅನ್ನೋ ರೀತಿನಲ್ಲಿ ತೋರಿಸ್ಕೋತಾ ಇದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಬಿಕಾಸ್ 4 ಆಫ್ ಪೆಂಟಿಕಲ್ಸ್ ಇದೆ. 4 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಈ ಒಂದು ವ್ಯಕ್ತಿ ಯಾರು ನಿಮಗೆ ಮೋಸ ಮಾಡಿದಾರಲ್ಲ, ಈ ಒಂದು ವ್ಯಕ್ತಿ ಬೇರೆಯವ್ರ ಹತ್ರ ಅವರ ಕಷ್ಟಗಳನ್ನ ತೋರಿಸ್ಕೋತಾ ಇಲ್ಲ, ಅಥವಾ ಅವ್ರಿಗೆ ಕಷ್ಟ ಇದೆ, ನನ್ನ ಲೈಫಲ್ಲಿ ಈ ರೀತಿ ಪ್ರಾಬ್ಲಮ್ಸ್ ಇದೆ, ಈ ರೀತಿ ನಾನು ಫೇಸ್ ಮಾಡ್ತಾ ಇದ್ದೀನಿ, ಈ ರೀತಿ ಅವರು ಎಲ್ಲೂ ಹೇಳ್ಕೋತಾ ಇಲ್ಲ. ಬಟ್ ಈ ಒಂದು ವ್ಯಕ್ತಿಗೆ ಖಂಡಿತವಾಗ್ಲೂ ಕರ್ಮದಲ್ಲಿ ಅವ್ರಿಗೆ ಖಂಡಿತ ಪಶ್ಚಾತ್ತಾಪ ಆಗಿದೆ. ದಿಸ್ ಪರ್ಸನ್ ಇಸ್ ಆಕ್ಚುಲಿ ಫೇಸಿಂಗ್ ದೇರ್ ಓನ್ ಕರ್ಮ. ಯಾಕೆಂತಂದ್ರೆ ಈ ಒಂದು ವ್ಯಕ್ತಿ ಅವರಾಗವ್ರೆ ನಿಮ್ ಲೈಫಲ್ಲಿ ಬಂದಿದ್ದಾರೆ, ಅವರಾಗವ್ರೆ ನಿಮ್ಮನ್ನ ಚೂಸ್ ಮಾಡಿದ್ದಾರೆ, ಅವರಾಗವ್ರೆ ನಿಮ್ಮ ಪ್ರೀತಿಗೆ ಬಿದ್ದು ನಿಮ್ಗೆ ಪ್ರಪೋಸ್ ಮಾಡಿ ನಿಮ್ ಜೊತೆಗೆ ಇರ್ತೀನಿ ಅಂತ ಪ್ರಾಮಿಸ್ ಎಲ್ಲ ಮಾಡಿ
ಅವರು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅವರು ನಿಮಗೆ ತುಂಬಾ ಬೇಕಾದಾಗ ಬಿಟ್ಟೋಗಿ ಅಂತ ವ್ಯಕ್ತಿ ಅವರು. ಸೊ ಖಂಡಿತ ನಿಮ್ಮಿಂದ ಅವ್ರು ಎಲ್ಲಾನು ಪಡ್ಕೊಂಡಿದ್ದಾರೆ, ಪ್ರತಿಯೊಂದ್ರಲ್ಲೂ ನೀವು ಅವ್ರಿಗೆ ಸಹಾಯ ಮಾಡಿದಿರಾ, ಹೆಲ್ಪ್ ಮಾಡಿದಿರಾ. ಆ ಒಂದು ನಿಯತೆ ಈ ಒಂದು ವ್ಯಕ್ತಿಗಿಲ್ಲ. ಸೊ ಈ ರೀತಿನಲ್ಲಿ ನಿಮ್ಗೆ ಏನಾದ್ರೂ ಫೀಲ್ ಆಗ್ತಿದೆ ಅಂತಂದ್ರೆ ನೋಡಿ, ಖಂಡಿತ ಅವ್ರಿಗೆ ಕರ್ಮ ಅಂತೂ ಸಿಕ್ಕಿದೆ. ಖಂಡಿತ ಆ ಕರ್ಮದಲ್ಲಿ ಅವ್ರಿಗೆ ಒಂದು ದಿನನೂ ನೆಮ್ಮದಿಯಿಂದ ಇಲ್ಲ. ನೋಡಿ 4 ಆಫ್ ಸೋರ್ಸ್ ಇದೆ. ಇವರಂತೂ ಖುಷಿಯಾಗಿಲ್ಲ, ಸಂತೋಷವಾಗಿದ್ದೀನಿ ಅಂತ ಅವರು ಬಿಂಬಿಸ್ತಾ ಇದಾರೆ ಎಲ್ಲಾರ ಹತ್ರ. ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಇನ್ ದೇರ್ ಲೈಫ್. ಅವ್ರು ಮಾಡಿರೋಂತ ಕೆಲಸದಲ್ಲಿ ಫೇಲ್ಯೂರ್, ಅವ್ರಿಗೆ ಬಿಸ್ನೆಸ್ ಇದ್ರೆ ಅದರಲ್ಲೂ ಲಾಸ್, ಅವ್ರೇನಾದ್ರೂ ಕೆಲಸ ಮಾಡ್ತಿದ್ರೆ ಅಲ್ಲೂ ಕೂಡ ಇವ್ರಿಗೆ ಚೀಮಾರಿ ಆಗಿದೆ. ಬಟ್ 4 ಆಫ್ ಸೋರ್ಸ್ ಇರೋದ್ರಿಂದ ಇವ್ರಿಗೆ ಖುಷಿ ಹುಡುಕ್ತಾ ಇದಾರೆ, ಹ್ಯಾಪಿನೆಸ್ ಹುಡುಕ್ತಾ ಇದಾರೆ, ನೆಮ್ಮದಿ ಹುಡುಕ್ತಾ ಇದಾರೆ. ಬಟ್ ಅವ್ರಿಗೆ ನೆಮ್ಮದಿ ಸಿಗ್ತಾ ಇಲ್ಲ, ಖುಷಿ ಸಿಗ್ತಾ ಇಲ್ಲ. ಸೊ ಎಲ್ಲಾ ಕಡೆನೂ ಅವ್ರಿಗೆ ನಿಮಗೆ ಹೆಂಗ ಅವ್ರು ಅವಮಾನ ಮಾಡಿದ್ದಾರೆ ಅದೇ ರೀತಿ ಅವ್ರಿಗೂ ಕೂಡ ಎಲ್ಲಾ ಕಡೆಯಿಂದನೂ ಅವಮಾನ ಆಗ್ತಾ ಇದೆ. ಬಟ್ ಅವರು ತೋರ್ಸ್ಕೋತಾ ಇಲ್ಲ, ಹೇಳ್ಕೋತಾ ಇಲ್ಲ, ನನಗ್ ಕಷ್ಟ ಇದೆ ಅಂತ ತೋರ್ಸ್ಕೋತಾ ಇಲ್ಲ. ಬಟ್ ಖಂಡಿತ ಕರ್ಮ ಸಿಗ್ತಾ ಇದೆ, ಜಸ್ಟಿಸ್ ಇದೆ. ನಿಮಗೆ ಯೂನಿವರ್ಸ್ ಕಡೆಯಿಂದ ನ್ಯಾಯ ಸಿಕ್ಕಿದೆ, ಇವ್ರಿಗೆ ಕರ್ಮನ ಕೊಟ್ಟಿ. ಮೇ ಬಿ ಈ ಒಂದು ವಿಡಿಯೋನ ಯಾರೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಕರ್ಮ ಸಿಕ್ಕಿತ್ತೋ ಸಿಕ್ಕಿಲ್ವೋ ಅಂತ ಕಣ್ತುಂಬ ನಿದ್ದೆ ಮಾಡಿ ಇವತ್ತು ಡೆಫಿನೆಟ್ಲಿ ಅವ್ರಿಗೆ ಕರ್ಮ ಸಿಕ್ಕಿ ಬಾರಿಸ್ತಾ ಇದೆ ಕರ್ಮ. ಬಟ್ ಡೆಫಿನೆಟ್ಲಿ ಜಸ್ಟಿಸ್ ನಿಮಗೆ ಖಂಡಿತ ಸಿಕ್ಕತ್ತೆ ಮುಂದೆ. ಓಕೆ, ಸೊ ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಲೈಕ್ ಯು. ನೀವು ನಿಮ್ಮ ಲೈಫ್ ಅಲ್ಲಿ ಏನಿದ್ರು ಇಲ್ದೇ ಇದ್ರು ನೆಮ್ಮದಿಯಾಗಂತೂ ಇದ್ದೀರಾ. ಸೊ ನೀವು ನೆಮ್ಮದಿಯಾಗಿದ್ದೀರಾ. ಬಟ್ ಈ ಒಂದು ವ್ಯಕ್ತಿ ದೇ ಆರ್ ಸಫರಿಂಗ್ ಲೈಕ್ ಹೆಲ್. ಅವ್ರಿಗೆ ಅವರ ಲೈಫೇ ಬೇಡ, ಅವರ ಲೈಫ್ ನ ಅವರು ಹೇಟ್ ಮಾಡ್ತಿದ್ದಾರೆ, ಅವರನ್ನ ಅವರು ಹೇಟ್ ಮಾಡಿದ್ದಾರೆ. ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ, ಇಂಥ ವ್ಯಕ್ತಿಗೆ ನಾನು ಮೋಸ ಮಾಡಿದ್ದಕ್ಕೆ ಇವತ್ತು ನಾನು ನೆಮ್ಮದಿ ಇಲ್ಲದೆ ಎಲ್ಲಾನು ಕಳ್ಕೊಂಡು ಜೀವನದಲ್ಲಿ ಎಲ್ಲ ನೊಂದ್ಕೊಂಡು ಜೀವನ ನಡೆಸ್ತಾ ಇದ್ದೀನಿ. ಸೊ ನೋಡಿ, ಎಲ್ಲಾರು ಹೇಳ್ಬಹುದು ನಾನ್ ಸಂತೋಷವಾಗಿದ್ದೀನಿ, ಅವ್ನು ಇಲ್ದೇ ಇದ್ರು ಇವಳಿಲ್ದೇ ಇದ್ರು ಲೈಫ್ ನಡೆಯುತ್ತೆ ಅಂತ ಹೇಳಕ್ ಈಸಿ. ಬಟ್ ಏನ್ ಮೋಸ ಮಾಡಿರ್ತಾರಲ್ಲ ಅವರು ಜೀವನದಲ್ಲಿ ಖುಷಿಯಾಗಿ ಸಂತೋಷವಾಗಿ ಬದುಕಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನಿಮ್ಗೆ ಅನ್ಸುತ್ತೆ ಸೊ ಏನು ಕರ್ಮ ಎಲ್ಲ ಸಿಗುತ್ತಾ ಈ ಒಂದು ಕಾಲದಲ್ಲೂ ಅಂತ ಅನ್ಕೋಬಹುದು. ತುಂಬಾ ಚೆನ್ನಾಗಿ ಕೇಳ್ತಾರೆ ಅದನ್ನ, ಮ್ಯಾಮ್ ಕರ್ಮ ರಿಟರ್ನ್ ಆಗತ್ತಾ, ಕರ್ಮ ನಿಜವಾಗ್ಲೂ ವರ್ಕ್ ಆಗತ್ತೆ ಈ ಜನರೇಷನ್ ಅಲ್ಲಿ ಅಂತ. ಸೊ ಜನರೇಷನಲ್ ಎಷ್ಟೇ ಫ್ಯೂಚರ್ ಟೆಕ್ನಾಲಜಿ ಬಂದಿದ್ರು ಯೂನಿವರ್ಸ್ ಒಂದೇ, ಡಿವೈನ್ ಒಂದೇ. ಸೊ ಹಾಗಾಗಿ ಮನುಷ್ಯ ಕೂಡ ಚೇಂಜ್ ಆಗ್ತಿದ್ದಾನೆ ಅಂದ್ರೆ ಎಲ್ಲಾನು ಕ್ಲೈಮೇಟು ಚೇಂಜ್ ಆಗ್ಬೇಕಾಗಿತ್ತು. ಯಾಕೆ ಬಿಸಿಲು ಬರ್ತಾ ಇದೆ, ಏನಕ್ಕೆ ರೈನ್ ಆಗ್ತಾ ಇದೆ, ಏನಕ್ಕೆ ಮಳೆಗಾಲ ಅಂತ ಬರ್ಬೇಕು ಅಲ್ವಾ. ಸೊ ಬದಲಾಗ್ತಾ ಇದೀವಿ, ಯೂನಿವರ್ಸ್ ಮತ್ತೆ ದೇವರು ಬದಲಾಗಲ್ಲ. ಸೊ ಯೂನಿವರ್ಸ್ ಅಲ್ಲಿ ಇರೋಂತ ರೂಲ್ಸ್ ಅಂಡ್ ಲಾ ಬದಲಾಗಲ್ಲ. ಸೊ ಖಂಡಿತ ಕರ್ಮ ಸಿಕ್ಕೇ ಸಿಗುತ್ತೆ. ಅದ್ ಯಾವ್ದೇ ಕಾಲದಲ್ಲಿ ಆಗಿದ್ರು ಕರ್ಮ ಅಂತೂ ಡೆಫಿನೆಟ್ಲಿ ಸಿಕ್ಕೇ ಸಿಗತ್ತೆ. ಸೊ ಕರ್ಮ ಇಸ್ ನಾಟ್ ಆಲ್ವೇಸ್ ಅ ಪನಿಷ್ಮೆಂಟ್. ನೀವ್ ಒಳ್ಳೇದ್ ಮಾಡ್ರೆ ಒಳ್ಳೇದ್ ಬರುತ್ತೆ, ಕೆಟ್ಟದ್ ಮಾಡ್ರೆ ಕೆಟ್ಟದ್ ಬರುತ್ತೆ. ಸೊ ಕರ್ಮ ಇಸ್ ಆಲ್ವೇಸ್ ಅ ರೂಲಿಂಗ್. ಸೊ ಕರ್ಮ ಅಂದ್ರೆ ಕೆಲಸ, ಕರ್ಮ ಇಸ್ ನಾಟ್ ಆಲ್ವೇಸ್ ಅ ಪನಿಷ್ಮೆಂಟ್. ಕರ್ಮ ಮಾಡಿದ್ರೆ ಒಬ್ರಿಗೆ ಅಯ್ಯೋ ಅಂತ ಅನ್ಸೂಯೆ ಅವ್ರೇನಾದ್ರೂ ನೊಂದ್ಕೊಂಡು ಕಣ್ಣೀರು ಹಾಕಿದ್ರು ಕೂಡ ಅಲ್ಲಿಂದಾನೆ ಯೂನಿವರ್ಸ್ ಅಲ್ಲಿ ಒಂದು ಕಲೆಕ್ಷನ್ ರೆಡಿ ಆಗ್ತಿರುತ್ತೆ. ಸೊ ಇವ್ರು ಯಾರಿಂದ ಅಳ್ತಿದ್ದಾನೆ ಆ ಒಂದು ಹೆಸರು ಹೇಳೋದ್ ಬೇಡ, ಇಂತ ಒಂದು ವ್ಯಕ್ತಿ ಮನ್ಸಲ್ಲಿ ಇಟ್ಕೊಂಡು ನೀವು ಅವ್ರ ಕಣ್ಣೀರ್ ಹಾಕಿದ್ರೆ ಸಾಕು, ದಟ್ ಈಸ್ ವಾಟ್ ಕರ್ಮ. ಸೊ ಅಲ್ಲಿಂದ ಅವ್ರಿಗೆ ಕರ್ಮ ಸ್ಟಾರ್ಟ್ ಆಗುತ್ತೆ ಒಂದೊಂದಾಗಿ, ಸ್ಟೆಪ್ ಬೈ ಸ್ಟೆಪ್. ಓಕೆ, ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಅವ್ರಿಗೆ ಬೇಡವಾಗಿತ್ತು ನಿಮಗೆ ಮೋಸ ಮಾಡೋದು, ನಿಮಗೆ ಅವಮಾನ ಮಾಡೋದು, ಬೇಡದೇ ಇರೋಂತ ಕೆಲಸಗಳನ್ನ ಮಾಡಿ ಇವತ್ತು ನಾನು ಸಂತೋಷವಾಗಿರ್ತೀನಿ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಯಾಕಂತಂದ್ರೆ ಕರ್ಮ ಇಸ್ ನಾಟ್ ಆಲ್ವೇಸ್ ಪಾಪ ಕ್ಷಮಿಸ್ಬಿಡೋಣ ಅಂತ ಹೇಳೋಂತ ರೂಲ್ಸ್ ಅಂಡ್ ಲಾ ಕರ್ಮಕ್ಕಿಲ್ಲ. ಸೊ ನೀನು ಹುಡ್ಗಾದ್ರೂ ಆಗಿರು ಹುಡ್ಗಿ ಆದ್ರೂ ಆಗಿರು, ಕರ್ಮ ಇಸ್ ಓನ್ಲಿ ಈಕ್ವಲ್ ಟು ಎವ್ರಿ ಒನ್. ಓಕೆ, ಸೊ ಖಂಡಿತ ಇವರಿಗೆ ಕರ್ಮ ಸಿಕ್ಕಿದೆ, ಪಶ್ಚಾತ್ತಾಪದಲ್ಲಿದ್ದಾರೆ. ಸೊ ಆ ಒಂದು ಪಶ್ಚಾತ್ತಾಪದಲ್ಲೇ ಅನ್ಕೋತೀನಿ ಅವ್ರು ಯಾರತ್ರನು ಏನು ಹೇಳಕ್ ಆಗ್ತಾ ಇಲ್ಲ, ಬಿಡಕ್ ಆಗ್ತಾ ಇಲ್ಲ. ಸೊ ಒಬ್ಬಂಟಿ ಆಗಿದ್ದಾರೆ, ಒಂಟಿ ಆಗಿದ್ದಾರೆ. ಜೀವನದಲ್ಲಿ ಏನೇ ಕಷ್ಟ ಬಂದ್ರು ಎದುರಿಸೋಂತ ಶಕ್ತಿ ಅವ್ರಿಗೆ ಇರೋಂತ ಪರ್ಸನ್ ಇವತ್ತು ಕುಗ್ಗೋಗಿದ್ದಾನೆ ಅಂದ್ರೆ ದಟ್ ಈಸ್ ಇಸ್ ಓನ್ ಫಾಲ್ಟ್. ಓಕೆ, ಬಟ್ ಖಂಡಿತ ಕರ್ಮ ಸಿಕ್ಕಿದೆ, ಕರ್ಮದಲ್ಲಿ ಇದ್ದಾರೆ, ದೇ ಆರ್ ನಾಟ್ ಹ್ಯಾಪಿ. ನಿಮಗೆ ಖಂಡಿತ ನ್ಯಾಯ ಸಿಗತ್ತೆ. ವೇಟ್ ಅಂಡ್ ವಾಚ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.